ಈಗ ಕಲ್ಯಾಣ ಕರ್ನಾಟಕದ ಸಂಸದರಂದ್ರೆ ಹೆಂಗೆ ಇರ್ಬೇಕನ್ನೋದು ಇವತ್ತು ಲೋಕಸಭೆಯಲ್ಲಿ ಆ ಕ್ಷೇತ್ರದ ಅಭಿವೃದ್ಧಿಯ ಧ್ವನಿಯನ್ನ ಎತ್ತಿ ಇವತ್ತು ರಾಜ್ಯಕ್ಕೆ ಮಾದರಿಯಾದಂಥ ಯುವ ನಾಯಕ ಅಂದರೆ ಸಾಗರ್ ಖಂಡ್ರೆ ನೋಡ್ರಿ ಮಾತಾಡುವಾಗ ಯಾರು ಎದುರಾಳಿಗಳಿಗೂ ಸಹಿತ ಎಷ್ಟೊಂದು ಸೌಮ್ಯ ರೀತಿಯಿಂದ ಉತ್ತರ ಕೊಡಾಕತ್ತಾರ. ಆ ಉತ್ತರದಲ್ಲಿ ಎಷ್ಟೊಂದು ತೂಕ ಐತಿ ಅನ್ನೋದು ಇವತ್ತು ನಾವು ನೋಡಬೇಕು. ಅಭಿವೃದ್ಧಿ ಸಲುವಾಗಿ ಯಾರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರ ಅವರಿಗೆ ತಮ್ಮ ವೇದಿಕೆ ಮುಖಾಂತರ ಎಷ್ಟೊಂದು ವಿನಯಪೂರ್ವಕವಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅವರಿಗೆ ತಿರುಗೇಟು ನೀಡಿದಾರ. ಅವರ ಅಜ್ಜಂದಿರಾದಂಥ ದಿವಂಗತ ಭೀಮಣ್ಣ ಖಂಡ್ರೆಯವರ ನುಡಿ ನಮನ ಕಾರ್ಯಕ್ರಮ ಇವತ್ತು ಈಶ್ವರ್ ಖಂಡ್ರೆಯವರನ್ನು ಇವತ್ತು ದೇಶ ನೋಡಿತು. ಇದೇ ಗಾಯತ್ರಿ ವಿಹಾರ್ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಸೇರಿದರು. ಯಾವ ರಾಜಕಾರಣಿಯೂ ಸಹಿತ ಅನುಪಸ್ಥಿತಿ ಆಗಲಿಲ್ಲ. ಆ ವೇದಿಕೆ ಮೇಲೆ ನೋಡಿದರೆ ಅವರು ಪತ್ರಿಕೆ ಪ್ರಿಂಟ್ ಮಾಡಿದ್ದರು. ಆಮಂತ್ರಣ ಪತ್ರಿಕೆ ಒಬ್ಬರೂ ತಪ್ಪಿಸಲಿಲ್ಲ. ಇದು ಈಶ್ವರ್ ಖಂಡ್ರೆಗೆ ಸಲ್ಲಬೇಕು. ಈಶ್ವರ್ ಖಂಡ್ರೆ ಅಜಾತ ಶತ್ರು, ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗುವ ತಯಾರಿ, 33ರಲ್ಲಿ ಮುಖ್ಯಮಂತ್ರಿ ಆಗುವ ತಯಾರಿ ಮಾಡುತ್ತಿರುವ ಅಜಾತ ಶತ್ರು ಈಶ್ವರ್ ಖಂಡ್ರೆಯವರಿಗೆ ಅವರ ತಂದೆಯವರ ನುಡಿನಮನ ಕಾರ್ಯಕ್ರಮಕ್ಕೆ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ವೇದಿಕೆಯ ಮೇಲೆ ಕೂಡಿ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಇವತ್ತು ಎಲ್ಲರೂ ಕೊಂಡಾಡಿದರು. ದಿವಂಗತ ಭೀಮಣ್ಣ ಖಂಡ್ರೆಯವರ ಜೀವನ ಶೈಲಿ, ಮಂತ್ರಿ ಇದ್ದಾಗ, ಶಾಸಕರಿದ್ದಾಗ, ವಿಧಾನ ಪರಿಷತ್ ಸದಸ್ಯರಿದ್ದಾಗ ಏನೇನು ಮಾಡಿದರು ಅನ್ನೋದು ಎಷ್ಟೊಂದು ಮಠಾಧೀಶರು ಬಂದಿದ್ದರು ಗುಣಗಾನ ಮಾಡಲಿಕ್ಕೆ. ನುಡಿನಮನ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದರು, ಹಾಲಿ ಮುಖ್ಯಮಂತ್ರಿಗಳು ಬಂದಿದ್ದರು. ಇಡೀ ಸಚಿವ ಸಂಪುಟ ಅಲ್ಲಿ ಗಾಯತ್ರಿ ವಿಹಾರ್ ಬೆಂಗಳೂರಲ್ಲಿ ಇತ್ತು. ಜನ ನೋಡ್ರಿ ಹೆಂಗೆ ಇವತ್ತು ಜನಮನ ಗಳಿಸ್ತಾರಂದ್ರೆ, ಒಬ್ಬ ಮಂತ್ರಿ ತನ್ನ ಕಚೇರಿಗೆ ಬಂದವರಿಗೆ ವಿನಯಪೂರ್ವಕವಾಗಿ ಅವರ ಕೆಲಸ ಮಾಡಿ ಕೊಟ್ಟಾಗ ಆ ವ್ಯಕ್ತಿ ಇವತ್ತು ರಾಜ್ಯದಲ್ಲಿ ಮಿಂಚುತ್ತಾನೆ ಅನ್ನೋದು ಈಶ್ವರ್ ಖಂಡ್ರೆ ಸಾಕ್ಷಿ. ಈಶ್ವರ್ ಖಂಡ್ರೆ ತನ್ನ ಬಾಲ್ಕಿ ಕ್ಷೇತ್ರ ಮತ್ತು ಬೀದರದಲ್ಲಿ ಅಪ್ಪ ಮಗ ಕೂಡ್ಕೊಂಡು ಎಷ್ಟೊಂದು ಅಭಿವೃದ್ಧಿ ಮಾಡಕತ್ತಾರ. ಅದನ್ನು ಇವತ್ತು ಪಾರ್ಲಿಮೆಂಟ್ದಲ್ಲಿ ಗುಡುಗು ಎಬ್ಬಿಸಿದಂಥ ಸಾಗರ್ ಖಂಡ್ರೆ ಏನು ಮಾತಾಡಿದಾನ ಅದನ್ನು ತೋರ್ಸಾಕತ್ತೀನಿ. ಗಾಯತ್ರಿ ವಿಹಾರದ ಲೈವ್ ಪ್ರಸಾರ ಸಹಿತ ನೋಡಿದಿರಿ ನೀವು, ಆದರೂ ಅಲ್ಲಿಯ ಮುಖ್ಯಾಂಶಗಳನ್ನು ಹಾಕಾಕತ್ತೀನಿ. ಆ ದೃಶ್ಯವನ್ನು ಇವತ್ತು ತೋರಿಸಲೇಬೇಕು. ಈಶ್ವರ್ ಖಂಡ್ರೆಗೆ ಒಂದು ಶಕ್ತಿ ಐತಿ. ಕರ್ನಾಟಕದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಇಡೀ ದೇಶದ ವೀರಶೈವ ಲಿಂಗಾಯತರನ್ನ ಒಂದೇ ವೇದಿಕೆ ತರುವಲ್ಲಿ ಭಾರಿ ಪ್ರಯತ್ನ ಮಾಡುತ್ತಿರುವ ಈ ಈಶ್ವರ್ ಖಂಡ್ರೆ ಅಭಿವೃದ್ಧಿಯ ಹರಿಕಾರ. ಜನಮನ ಗೆದ್ದಂಥ ಈ ನಾಯಕನಿಗೆ ಒಂದು ಸ್ಪೆಷಲ್ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಅನಿಸಿಕೆಗಳನ್ನ ಹಾಕಬೇಕು. ದಿವಂಗತ ಭೀಮಣ್ಣ ಖಂಡ್ರೆಯವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಲಕ್ಷಾಂತರ ಜನ, ಅಪಾರ ಜನಸ್ತೋಮ, ಬೀದರ್ ಮತ್ತು ಗುಲ್ಬರ್ಗ ಹುಮನಾಬಾದ್ದಿಂದ ಲಕ್ಷ ಜನ ಅಲ್ಲಿ ಬಂದಿದ್ದು ಸ್ವಯಂ ಪ್ರೇರಿತವಾಗಿ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ದಿಕ್ಕಿನಂಥ ಒಳ್ಳೆಯ ಸಂದೇಶ ತೋರಿಸಿದಂಥ ಈಶ್ವರ್ ಖಂಡ್ರೆ ಮತ್ತು ಈಶ್ವರ್ ಕುಟುಂಬಕ್ಕೆ ಇವತ್ತು ಎಲ್ಲರೂ ಅಭಿನಂದನೆ ಸಲ್ಲಿಸಾಕತ್ತಾರ. ಹಂಗಾದ್ರೆ ಆ ದೃಶ್ಯ ನೋಡ್ತೀರಿ, ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು, ಫೇಸ್ಬುಕ್ ಫಾಲೋ ಮಾಡಬೇಕು, ಮತ್ತೊಂದು ನಿಮ್ಮ ಅನಿಸಿಕೆಗಳನ್ನ ನನಗೆ ಹಾಕಬೇಕು. ಹಂಗಾದ್ರೆ ಮತ್ತೊಂದು ಸುದ್ದಿ ಬರ್ತಾನೆ. ಜವಾರಿ ಕಾಕ ನಮಸ್ಕಾರ. 22 ಕೋಟಿ ಕೇಂದ್ರ ಸರ್ಕಾರ ವತಿಯಿಂದ ನಾವು ತಗೊಂಡ್ ಬಂದು ಕಾಮಗಾರಿಯನ್ನು ನಾವು ಚಾಲನೆ ಮಾಡಿದೀವಿ. ಪ್ರಪೋಸ್ಡ್ ಶೂ ಸ್ಟ್ಯಾಂಡ್ ಏರಿಯಾ, ಕ್ಲೋಕ್ ರೂಮ್ ಮತ್ತೆ ಟಾಯ್ಲೆಟ್ ಬ್ಲಾಕ್ ಇದು 1,42 ಲಕ್ಷ ರೂಪಾಯಿ. ಜೊತೆ ಪಾರ್ಕಿಂಗ್ ಏರಿಯಾ ಡೆವಲಪ್ಮೆಂಟ್ ಗೋಸ್ಕರ 40 ಲಕ್ಷ ರೂಪಾಯಿ ಇದೆ. ಜಾತ್ರಾ ಕಾಂಪ್ಲೆಕ್ಸ್ ಒಂದು 6 ಶಾಪ್ಗಳು ಆಗ್ತವೆ, 14 ಲಕ್ಷ ರೂಪಾಯಿದಲ್ಲಿ ಆಗ್ತಾ ಇದೆ. ಪಾಂಡ್ ಹತ್ರ ಚೇಂಜಿಂಗ್ ರೂಮ್ ಅದು 53 ಲಕ್ಷ ರೂಪಾಯಿದಲ್ಲಿ ಕೆಲಸ ಆಗೋದಿದೆ. ಪಾಂಡ್ ಮತ್ತು ಸರೌಂಡಿಂಗ್ ಏರಿಯಾ ಕೆಲಸ 64 ಲಕ್ಷ ರೂಪಾಯಿದಿದೆ. ಎಲ್ಲರಿಗೆ ಒಂದು ಜಾಗ ಇರಬೇಕು ಪ್ರಸಾದ್ ಸ್ವೀಕರಿಸುವುದಕ್ಕೆ ಅಂತ, ಅದು ಕೂಡ ಆಗ್ತಾ ಇದೆ. ಮೇನ್ ಟೆಂಪಲ್ ವರ್ಕ್ ಅದು 1 ಕೋಟಿ ರೂಪಾಯಿದು. ವಿಶ್ರಾಂತಿ ಮಾಡುವುದಕ್ಕೆ ಒಂದು ನಿಲಯ ಮಾಡಬೇಕು ಅಂತ 1,70 ಲಕ್ಷ ರೂಪಾಯಿದಲ್ಲಿ. ಅದ್ರ ಜೊತೆ ಕಲ್ಚರಲ್ ಅಂಡ್ ರೆಕ್ರಿಯೇಷನ್ ಸೆಂಟರ್ ಅಂದ್ರೆ ಒಂದು ಓಪನ್ ಥಿಯೇಟರ್ ತರ 4,77 ಲಕ್ಷ ರೂಪಾಯಿದಲ್ಲಿ. ಇನ್ನೊಂದು ಒಂದು ಟಾಯ್ಲೆಟ್ ಬ್ಲಾಕ್ 68 ಲಕ್ಷ ರೂಪಾಯಿದು. ಅನ್ನದಾಸೋಹ ಕಟ್ಟಡ ಅದು ಕೂಡ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗದಿದೆ. 75,000 ಲೀಟರ್ ಕೆಪಾಸಿಟಿ ಒಂದು ವಾಟರ್ ಟ್ಯಾಂಕ್ ಅದು ಕೂಡ 60 ಲಕ್ಷ ರೂಪಾಯಿ. ರಸ್ತೆ ಮತ್ತೆ ವಾಕ್ ವೇಗೋಸ್ಕರ 1,80 ಲಕ್ಷ ರೂಪಾಯಿ. ಲ್ಯಾಂಡ್ಸ್ಕೇಪ್ ಗೋಸ್ಕರ 93 ಲಕ್ಷ ರೂಪಾಯಿ. ಎಂಟ್ರೆನ್ಸ್ ಗೇಟ್ ಆಸ್ ಪರ್ ಡಿಸೈನ್ ಅದು ಮತ್ತೆ 90 ಲಕ್ಷ ರೂಪಾಯಿ. ಕಾಂಪೌಂಡ್ ವಾಲ್ ಮತ್ತೆ ಫೆನ್ಸಿಂಗ್ ಅದು 40 ಲಕ್ಷ ರೂಪಾಯಿ. STP ಯೂನಿಟ್, ಸೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್
ಅದು ಕೂಡ 85 ಲಕ್ಷ ರೂಪಾಯಿ. ಇವೆಲ್ಲ ಒಟ್ಟಿಗಾಗಿ 22 ಕೋಟಿ ಏನು ಅನುದಾನ ಇವತ್ತು ನ್ಯೂಸ್ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿ ಬರುವ ದಿನಗಳಲ್ಲಿ ಶಿವರಾತ್ರಿ ಮಹಾಶಿವರಾತ್ರಿ ಕೂಡ ಇದೆ. ಒಂದು ಪವಿತ್ರವಾದ ಒಂದು ತಿಂಗಳಿನಲ್ಲಿ ನಾವು ಪಾಪನಾಸ್ ದೇವಸ್ಥಾನದ ಕಾಮಗಾರಿ ನಾವು ಚಾಲನೆ ಮಾಡಿದ್ದೀವಿ. ಇಡೀ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ.